ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬನ್ಸ್ ಮಾಡಿದ್ದೆ. ಮಂಗಳೂರು ಬನ್ಸು ಬಾಳೆಹಣ್ಣು ಹಾಕಿ ಮಾಡ್ತಾರಲ್ಲ ಅದನ್ನು ಮಾಡಿದ್ದೆ. ಸೊ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಪ್ಲಫಿಯಾಗಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಪೂರಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಬನ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಫ್ರೆಂಡ್ಸ್. ಜಸ್ಟ್ ಗೋಧಿ ಹಿಟ್ಟು ಮತ್ತು ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಪಚ್ಚಬಾಳೆಹಣ್ಣು ಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಲವರಿಗೆ ಬಾಳೆಹಣ್ಣು ತಿನ್ನಲ್ಲ ಅನ್ನೋಂಥವ್ರಿಗೆ ಈ ರೀತಿ ಮಾಡಿಕೊಡಿ. ಸೊ ಬಾಳೆಹಣ್ಣಲ್ಲಿ ಇರುವಂತಹ ಹೆಲ್ತ್ ಬೆನಿಫಿಟ್ಸು ಸಹ ಮಕ್ಕಳಿಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದು ಬ್ರೇಕ್ಫಾಸ್ಟ್ ಆಪ್ಷನ್ನು. ಕೆಲವರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಖಾರವಾಗಿ ಚಟ್ನಿ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಬನ್ಸ್ ಮಾಡಬೇಕು, ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತಲೇ ಬಾಳೆಹಣ್ಣನ್ನು ತಿನ್ನೋದು ಬಿಟ್ಬಿಟ್ಟು ಈ ರೀತಿ ನಾನು ಚೆನ್ನಾಗಿ ಹಣ್ಣಾಗಲಿ ಅಂತ ಬಿಟ್ಬಿಟ್ಟಿದ್ದೆ. ಸೊ ನೋಡಿ, ಈ ರೀತಿ ಕರೆಕ್ಟಾಗಿ ಪೂರ್ತಿ ಹಣ್ಣಾಗಿರಬೇಕು. ಸೊ ಇದು ತಿನ್ನೋ ಸ್ಟೇಜಲ್ಲಿ ಇರಲ್ಲ, ಇವಾಗ ಆಲ್ರೆಡಿ ಕಂಪ್ಲೀಟ್ ಸ್ಮ್ಯಾಶ್ ಥರ ಆಗಿರುತ್ತೆ. ಅದನ್ನು ನಾವು ತೊಗೋಬೇಕು. ಹಾಗಾದ್ರಷ್ಟೇ ಬನ್ಸು ತುಂಬ ಚೆನ್ನಾಗಿ ಬರೋದು. ನೋಡಿ, ನಾನು ಇದರಲ್ಲಿ ಒಂದೆರಡು ತುಂಬ ಸ್ಮ್ಯಾಶ್ ಆಗಿತ್ತು, ಅದನ್ನು ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಚೆಕ್ ಮಾಡಿಬಿಟ್ಟು ನಾನು ತೊಗೋತಾ ಇದ್ದೀನಿ. ಕೆಲವೊಂದು ತುಂಬ ಹಣ್ಣಾಗಿರೋಂಥದ್ದನ್ನು ನಾನು ಕಟ್ ಮಾಡಿಬಿಟ್ಟು ಬರೀ ಮಧ್ಯ ಭಾಗದಷ್ಟೇ ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಕೋಬೇಕು, ಕೆಲವೊಂದು ಸಲ ಸ್ಮೆಲ್ ಬಂದುಬಿಟ್ಟಿರುತ್ತೆ ಬಾಳೆಹಣ್ಣು. ಸ್ವಲ್ಪ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿಬಿಟ್ಟೆ ಹಾಕಿಲ್ಲ ಅಂದರೆ ಬನ್ಸ್ ಕೆಟ್ಟೋಗ್ಬಿಡುತ್ತೆ. ಫ್ರೆಂಡ್ಸ್, ಇದು ಮಂಗಳೂರು ಸೈಡು ತುಂಬ ಫೇಮಸ್ಸು. ಈ ಬನ್ಸ್ಗೆ ಖಾರವಾದ ಚಟ್ನಿ ಮತ್ತು ಸಾಗು ಮಾಡ್ತಾರೆ, ತರಕಾರಿದು ಕೂಟು ಟೈಪು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಸಾಗು ಮಾಡಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಜಸ್ಟ್ ಚಟ್ನಿನ ಕಾಂಬಿನೇಷನ್ ಹಾಗೆ ಮಾಡಿದ್ದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ ಸ್ಕೂಲ್ಗೆ. ಅದೇ ರೀತಿ ಲಂಚ್ಗೆ ಸ್ವಲ್ಪ ರೈಸ್ ಬಾತ್ ಮಾಡಿದ್ದೆ. ಆ ರೆಸಿಪಿನೂ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಮಂಗಳೂರು ಬನ್ಸು ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡಲ್ಲ, ಹಾಗಾಗಿ ಕೆಲವೊಬ್ಬರು ರೆಸಿಪಿ ಗೊತ್ತಿರಲ್ಲ. ಬಟ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಹೊಸ ಹೊಸ ರುಚಿಗಳನ್ನು ನಾವು ಟ್ರೈ ಮಾಡಬೇಕು. ನೋಡಿ, ನಾನಿವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಜಸ್ಟ್ ಬ್ರೇಕ್ಫಾಸ್ಟ್ಗಲ್ವ, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇದು ಲಂಚಿಗೆ ಅವ್ರಿಗೆ ಇಷ್ಟ ಆಗಲ್ಲ ನಮ್ಮ ಮಕ್ಕಳಿಗೆ, ಹಾಗಾಗಿ ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ಸ್. ಹಾಗಾಗಿ ಜಸ್ಟ್ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದೀನಿ. ತಿಂದುಬಿಟ್ಟು ಸ್ಕೂಲ್ಗೆ ಅವರು ರೈಸ್ ಬಾತ್ ತೊಗೊಂಡು ಹೋದರು. ಇಲ್ಲಿ ನೋಡಿ, ಕರೆಕ್ಟಾಗಿ 5 ನಾನು ಚಿಕ್ಕ ಸೈಜ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ಸಲ ಬಾಳೆಹಣ್ಣು ಉದ್ದ ಇರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಆವಾಗ ನೀವು ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದು ಹೊಸ ರೆಸಿಪಿ ಅಲ್ವಾ, ಕೆಲವರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಟ್ರಯಲ್ ಅಂತ 1 ಇಲ್ಲ 2 ಬಾಳೆಹಣ್ಣನ್ನು ಹಾಕಿಬಿಟ್ಟು ಮಾಡಿ ನೋಡಿ. ಇಷ್ಟ ಆದರೆ ನೀವು ನೆಕ್ಸ್ಟ್ ಟೈಮ್ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಒಂದು ಸ್ಮ್ಯಾಶರ್ ಸಹಾಯದಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಆ ಥರ ಸ್ಮ್ಯಾಶ್ ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲೂ ಸಹ ಹಾಕೋಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಹಾಕಲೇಬೇಕು, ಯಾವುದೇ ರೀತಿ ಸ್ಕಿಪ್ ಮಾಡೋಂಗಿಲ್ಲ. ನಾನು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಆ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇತ್ತಲ್ಲ, ಹಾಗಾಗಿ ಚಿಟಿಕೆ ಸೋಡಾ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕಿದ್ದೀನಿ ಇದಕ್ಕೆ. ಈ 3 ಇಂಗ್ರೀಡಿಯೆಂಟ್ಸು ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಜೀರಿಗೆ ನಾನು ತೋರಿಸಿದ್ದೀನಲ್ಲ, ಇದು ಹಾಕಬೇಕು, ಬಟ್ ಇವಾಗ ಹಾಕೋಂಗಿಲ್ಲ, ಯಾವಾಗ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ 2.5 ಅಷ್ಟು ಬಾಳೆಹಣ್ಣಿಗೆ 2.5 ಬೌಲು, ನಾನು ಚಿಕ್ಕ ಬೌಲಲ್ಲಿ 2.5 ಬೌಲು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಆ್ಯಕ್ಚುಲಿ ಪ್ರಾಪರ್ ಅಥೆಂಟಿಕ್ ರೆಸಿಪಿ ಅಂದರೆ ಆ್ಯಕ್ಚುಲಿ ಮೈದಾ ಹಾಕಬೇಕು. ಬಟ್ ನಿಮಗೆ ಗೊತ್ತಿರೋ ಹಾಗೆ, ನೀವು ನನ್ನ ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಮನೆಯಲ್ಲಿ ಕಂಪ್ಲೀಟ್ 99% ನಾನು ಆದಷ್ಟು ಎಣ್ಣೆ ಮತ್ತು ಶುಗರ್ ಮತ್ತು ಮೈದಾ ಈ 3 ನಾನು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡ್ತೀನಿ. ಕೆಲವೊಂದು ಸಲ ನಾನು ರೆಸಿಪಿ ತೋರಿಸ್ಬೇಕು ಅನ್ನೋ ಟೈಮಲ್ಲಿ ನಿಮಗೋಸ್ಕರ ಸೊ ನಾನು ಕೆಲವೊಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕಲ್ಲ, ಹಾಗಾಗಿ ನಾನು ಈ ರೀತಿ ಫ್ರೈಡ್ ಐಟಮ್ಸ್ ಮಾಡ್ತೀನಿ ಅಷ್ಟೇ. ಬಟ್ ಮೋರ್ ಅಥೆಂಟಿಕ್ಕಾಗಿ ನಮ್ಮ ಮನೇಲಿ ನಾವು ತುಂಬ ಕಡಿಮೆ ಸಕ್ಕರೆ, ಮೈದಾ ಮತ್ತು ಎಣ್ಣೆ ಯೂಸ್ ಮಾಡುವಂಥದ್ದು. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇವಾಗ ನೀರು ಹಾಕ್ಕೊಂಡಿಲ್ಲ, ಬಾಳೆಹಣ್ಣಲ್ಲಿರುವಂತಹ ನೀರು ಕಂಟೆಂಟಲ್ಲೇ ನಾನು ಆದಷ್ಟು ಫಸ್ಟು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕರೆಕ್ಟ್ ಆದರೆ ನಾನು ನೀರು ಹಾಕ್ಕೊಳ್ಳಲ್ಲ, ನನಗೆ ಸ್ವಲ್ಪ ನೀರು ಬೇಕು, ಸ್ವಲ್ಪ ಡ್ರಾಪ್ಲೆಟ್ಸ್ ಅನ್ನಿಸ್ತು. ಹಾಗಾಗಿ ನಾನು ಜಸ್ಟ್ ಸ್ವಲ್ಪ, ನೀವು ನೋಡ್ತಿರ್ಬೋದು ನಾನು ಎಷ್ಟು ತೊಗೊಂಡೆ ಅಂತ, ಜಸ್ಟ್ 1.5 ಸ್ಪೂನ್ನ ನೀರನ್ನು ಹಾಕ್ಬಿಟ್ಟು ಇವಾಗ ಜಸ್ಟ್ ಕನ್ಸಿಸ್ಟೆನ್ಸಿನ ನಾನು ನೋಡ್ಕೋತೀನಿ ಫ್ರೆಂಡ್ಸ್. ಬಾಳೆಹಣ್ಣು ತುಂಬ ಲಿಕ್ವಿಡ್ ಐಟಮ್ ಇರೋದ್ರಿಂದ ಅದು ತುಂಬ ಕಳ್ತಿರುತ್ತಲ್ವ ಹಣ್ಣು, ಹಾಗಾಗಿ ನೋಡಿಕೊಂಡು ನಾವು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನಿವಾಗ ಜಸ್ಟ್ ಪ್ಯಾಟ್ ಮಾಡಿ ಇಡ್ತಾಯಿದ್ದೀನಿ. ಇನ್ನೊಂದು ನಾನು ಹೇಳಿಲ್ಲ, ಆ್ಯಕ್ಚುಲಿ ನಾವು ಈ ಹಿಟ್ಟನ್ನು ಇನ್ಸ್ಟಂಟಾಗಿ ಮಾಡೋದಲ್ಲ ಫ್ರೆಂಡ್ಸ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೈಟೇ ಕಲಸಿಡಬೇಕು. ನಾನು ಇನ್ನೊಂದು ಸತ ಹೇಳ್ತಾ ಇದ್ದೀನಿ, ಇದು ನಾನು ನೈಟ್ ಕಲಸಿಟ್ಟಿರೋದು, ಇದು ನೈಟ್ ನಾನು ಕ್ಲಿಪ್ಪಿಂಗನ್ನು ತೊಗೊಂಡಿರೋದು. ಚೆನ್ನಾಗಿ ಫರ್ಮೆಂಟ್ ಆಗಬೇಕಿದು ಹಿಟ್ಟು, ಹಾಗಾದರೆ ಅಷ್ಟೇ ಬನ್ಸು ತುಂಬ ಚೆನ್ನಾಗಿ ಬರೋದು. ಇಲ್ಲ ಅಂತಂದರೆ ಅದು ಬನ್ಸು ತುಂಬ ಗಟ್ಟಿ ಹಪ್ಪಳ ಥರ ಆಗಿಬಿಡುತ್ತೆ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಅಥೆಂಟಿಕ್ ರೆಸಿಪಿ
ಪ್ರಾಪರಾಗಿ ಸ್ವಲ್ಪ ವೈಟ್ ಕಲರ್ ಬೇಕು ಬನ್ಸ್ ಅನ್ನೋದಾದರೆ ನೀವು ಮೈದಾ ಹಿಟ್ಟನ್ನು ತಿಂತೀರಾ ಅನ್ನೋದ್ರೆ ಮೈದಾ ಹಿಟ್ಟು ಹಾಕ್ಕೋಬೋದು. ಬಟ್ ನಾನು ಕಂಪ್ಲೀಟಾಗಿ ಇಲ್ಲಿ ಅದು ಫ್ರೈಡ್ ಐಟಮ್ ಆದ್ರೂ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಮನೇಲಿ ನಾವೇನು ಚಪಾತಿ ಮಾಡ್ತೀವೋ ರೆಡಿ ಚಪಾತಿ ಹಿಟ್ಟು ಅದನ್ನೇ ನಾನು ಹಾಕಿರೋದು. ಫ್ರೆಂಡ್ಸ್, ಇನ್ನೊಂದು ಟಿಪ್ಸು, ಮಲ್ಟಿಗ್ರೇನ್ ಹಿಟ್ಟು ಹಾಕಬೇಡಿ, ಪ್ಯೂರ್ ಗೋಧಿ ಹಿಟ್ಟನ್ನು ಹಾಕಬೇಕು. ಮಲ್ಟಿಗ್ರೇನ್ ಹಿಟ್ಟಲ್ಲಿ ಬೇರೆ ಬೇಳೆಕಾಳುಗಳು ಮಿಕ್ಸ್ ಆಗಿರೋದ್ರಿಂದ ರೆಸಿಪಿ ಚೆನ್ನಾಗಿ ಬರೋಲ್ಲ. ನಾನು ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ನೀವು ಮೈದಾ ತಿನ್ನಲ್ಲ, ಬರೀ ಗೋಧಿಲೇ ಮಾಡ್ತೀನಿ ಅನ್ನೋದಾದರೆ ಪ್ಯೂರ್ ಗೋಧಿ ಹಿಟ್ಟನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಮನೇಲಿ ಗೋಧಿ ಹಿಟ್ಟಿಲ್ಲ ಅಂತ ಮಲ್ಟಿಗ್ರೇನ್ ಹಿಟ್ಟನ್ನು ಹಾಕೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮಗೆ ಮಲ್ಟಿಗ್ರೇನ್ ಹಿಟ್ಟಿದೆ ಮನೆಯಲ್ಲಿ ಚಪಾತಿ ಹಿಟ್ಟು ಅನ್ನೋದಾದರೆ ನೀವು ಮೈದಾನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಬೆಳಗ್ಗೆ ಆಗಿದೆ ಕ್ಲಿಪ್ಪಿಂಗ್ಸು. ನನಗೆ ಟೀ ರೆಡಿ ಆಗ್ತಾಯಿದೆ, ಮಕ್ಕಳಿಗೆ ಗಂಜಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ರಾಗಿ ಕೊಡಲೇಬೇಕಿತ್ತು ಅವರಿಗೆ, ಬಿಕಾಸ್ ಬನ್ಸ್ ಅಲ್ವಾ ಫ್ರೈಡ್ ಐಟಮು, ಹಾಗಾಗಿ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ನಾನು ರಾಗಿ ಗಂಜಿ ಕೊಡ್ತೀನಿ. ನಿಮ್ಗೆ ಹೇಳ್ದಾಗೆ ನಾನು ವೀಕ್ಲಿ 3 ಟೈಮ್ಸ್ ನಾನು ಮಾರ್ನಿಂಗ್ ಅವ್ರಿಗೆ ಬ್ರೇಕ್ಫಾಸ್ಟ್ ಜೊತೆ 1 ಗ್ಲಾಸ್ ಗಂಜಿ ಕೊಡ್ತೀನಿ. ಫಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ರಿ ನಾನು ಬ್ರೇಕ್ಫಾಸ್ಟ್ ಜೊತೆ ಗಂಜಿ ತೊಗೋತಾ ಇದ್ದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಸ್ಮೂತ್ ಆಗಿದೆ. ನೋಡಿ ನಾನು ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ಕಿಪ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಒಳ್ಳೆ ಘಮ ಕೊಡುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತ್ ಇದೆ ಅಂದರೆ ಫ್ರೆಂಡ್ಸ್, ಕಲಿಸ್ತಾ ಇದ್ದರೆ ಕೈಗೆ ಒಂಚೂರು ಅಂಟ್ತಾ ಇರಲಿಲ್ಲ, ಸಖತ್ತಾಗಿ ಫರ್ಮೆಂಟ್ ಆಗಿತ್ತು ಹಿಟ್ಟು. ಇವಾಗ ನಾನು ಹೇಳಿದೆ ಬನ್ಸ್ಗೆ ಕಾಂಬಿನೇಷನ್ ಆಗಿ ಖಾರವಾಗಿ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಅಂತ. ಫ್ರೆಂಡ್ಸ್ ನೋಡಿ, ಫ್ರೆಶ್ ಆಗಿ ಮನೆಯವರು ಕಾಯನ್ನು ಹೊಡೆದು ಅದನ್ನು ಪೀಸ್ ಮಾಡಿಕೊಟ್ಟಿದ್ರು. ನಾನು ಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಸಲ ನಾನು ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದೀರಾ, ನಾನು ಕಾಯಿ ತುರಿಯಲ್ಲ ಫ್ರೆಂಡ್ಸ್, ಈ ರೀತಿ ಒಡ್ಕೊಂಬಿಡ್ತೀನಿ. ಯಾಕಂದರೆ ನಿಮಗೆ ಗೊತ್ತು ನಂಗೆ ಕಾಯಿ ತುರಿಯೋಕ್ಕೆ ಬರಲ್ಲ, ಹೇಳಿದ್ದೀನಿ. ಹಾಗಾಗಿ ನಾನು ಯೂಶ್ವಲಿ ಎನಿವೇ ಮಿಕ್ಸಿ ಹಾಕಬೇಕಲ್ವ. ಆಮೇಲೆ ನಮ್ಮ ಮನೇಲಿ ಇದು ಮಾರ್ಪಿ ರಿಚರ್ಡ್ಸ್ ಮಿಕ್ಸಿ ತುಂಬ ಚೆನ್ನಾಗಿದೆ, 1000 ವ್ಯಾಟ್ಸ್ದು. ನೋಡಿ ಇಷ್ಟು ದಪ್ಪ ದಪ್ಪ ಪೀಸ್ ಹಾಕಿದ್ರೂ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೋಡಿ ಗಂಜಿ ರೆಡಿ ಆಗ್ತಿದೆ. ಸಿಂಪಲ್ಲಾಗಿ ನೀರು, ರಾಗಿ ಹಿಟ್ಟು, ಉಪ್ಪು, ಸ್ವಲ್ಪ ಬೆಲ್ಲದ ಹಾಲು ಮತ್ತು ಹಾಲನ್ನು ಹಾಕಿಬಿಟ್ಟು ಗಂಜಿ ರೆಡಿ ಮಾಡಿದ್ದೀನಿ. ಇಲ್ಲಿ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ, ಸೇಮ್ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ. ಕಾಯಿ, ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿಕಾಯಿ ಜಾಸ್ತಿ ಹಾಕಿದ್ದೀನಿ. ಯಾಕಂದರೆ ಬನ್ಸಿಗೆ ನಾವು ಸಕ್ಕರೆ ಹಾಕೋದ್ರಿಂದ, ಬಾಳೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಸ್ವೀಟಿಶ್ ಇರುತ್ತೆ, ಸ್ವೀಟ್ ಪೂರಿ ಥರ ಇರುತ್ತೆ. ಅದಕ್ಕೆ ಕಾಂಬಿನೇಷನ್ ಖಾರವಾಗಿರೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ರೆಕಮೆಂಡ್ ಮಾಡ್ತಿದ್ದೀನಿ. ಪೂರಿ ಚಟ್ನಿ ತಿನ್ನೋದಕ್ಕೂ ಬನ್ಸನ್ನ ಚಟ್ನಿ ಜೊತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ನೋಡಿ ನಾನು ಯೂಶ್ವಲಿ ಕಡಲೆ, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಕರಿಬೇವು ಹಾಕಿಬಿಟ್ಟು ಚಟ್ನಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಷ್ಟು ಚೆನ್ನಾಗಿ ಗ್ರೀನಿಶ್ ಕಾಣ್ತಾ ಇದೆ ನೋಡಿ. ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ನಾನು ಚಟ್ನಿನ ಡಿಶ್ ಔಟ್ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಗಟ್ಟಿ ಅನ್ನಿಸ್ತು ಚಟ್ನಿ, ಫ್ರಿಜ್ಜಲ್ಲಿ ಇಡೋಕ್ಕೆ ಚೆನ್ನಾಗಾಗಲ್ಲ, ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮಿಕ್ಕಿದ್ರೆ ನಾನು ಫ್ರಿಜ್ಜಲ್ಲಿ ಇಡ್ಬೋದಲ್ವ. ಹಾಗಾಗಿ ಯೂಶ್ವಲಿ ನಾನು ಯಾವಾಗಲೂ ಏನೇ ಮಿಕ್ಸಿಲಿ ಮಾಡಿದ್ರೂ ಬೇಗ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಕೆಲವೊಬ್ಬರು ಮಿಕ್ಸಿ ಜಾರಲ್ಲೇ ಬಿಟ್ಬಿಡ್ತಾರೆ, ಮತ್ತು ಇನ್ನೇನು ಟ್ರಾನ್ಸ್ಫರ್ ಮಾಡೋದು, ತೊಳಿಬೇಕಲ್ಲ ಅಂತ. ಬಟ್ ನಾನು ಕೆಲವೊಂದು ಟಿಪ್ಸ್ಗಳನ್ನ ಈ ರೀತಿ ಫಾಲೋ ಮಾಡ್ತೀನಿ ಫ್ರೆಂಡ್ಸ್, ಅದು ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ನೋಡಿ ಜಸ್ಟ್ ನಾನು ಈ ರೀತಿ ರಿನ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತೀನಿ. ನಮ್ಮದು ಚಟ್ನಿ ಖಾರವಾಗಿರುವಂತಹ ಸ್ವಲ್ಪ ವೈಟಿಶ್ ಗ್ರೀನಿಶ್ ಆಗಿರುವಂಥ ಚಟ್ನಿ ರೆಡಿ ಫ್ರೆಂಡ್ಸ್. ತುಂಬ ಖಾರವಾಗಿ ತುಂಬ ಚೆನ್ನಾಗಿತ್ತು ಚಟ್ನಿ. ಬನ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಮಕ್ಕಳಿಗೆ ಲಂಚ್ಗೆ ನಾನು ರೈಸ್ ಬಾತ್ ಮಾಡಿದ್ದೆ ಅಂತ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಯಾವ ರೀತಿ ರೈಸ್ ಬಾತ್ ಮಾಡೋದು ಅಂತ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಏನು ಜಂಜಾಟ ಇಲ್ಲ, ತುಂಬ ಏನು ಗಡಿಬಿಡಿ ಇಲ್ಲ, ಮನೇಲಿ ಏನಿದೆಯೋ ಅದನ್ನೇ ಹಾಕಿಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಷ್ಟೇ. ನಾನು ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್, ಗ್ರೀನ್ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಅಂತ. ಇದು ಅದ್ರದ್ದು ನೆಕ್ಸ್ಟ್ ವರ್ಷನ್, ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ವರ್ಷನ್ ಅಷ್ಟೇ. ಅದಕ್ಕೆ ಸ್ವಲ್ಪ ರೆಸಿಪಿ ಲೆಂತಿ ಅನಿಸುತ್ತೆ, ಇದು ತುಂಬ ಕ್ವಿಕ್ ಅನಿಸುತ್ತೆ. ಸೊ ಏನಿಲ್ಲ, ಯೂಶ್ವಲಿ ಕುಕ್ಕರಲ್ಲಿ ಬಿಟ್ಟು ನಾನು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಹಸಿ ಈರುಳ್ಳಿನ ಹಾಕಿಬಿಟ್ಟು, ಹೆಚ್ಚಿರೋ ಈರುಳ್ಳಿನ ಹಾಕಿಬಿಟ್ಟು ಜಸ್ಟ್ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ಸ್ಟಿರ್ ಮಾಡಿಕೊಂಡು ತುಂಬ ಟೈಮ್ ಇರಲಿಲ್ಲ, ಹಾಗಾಗಿ ಮಕ್ಳಿಗೆ ಬನ್ಸ್ ಬೇರೆ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ನೆನೆಸಿರುವಂತಹ ಬಟಾಣಿ, ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕಿ ಜಸ್ಟ್ ಸ್ಟಿರ್ ಮಾಡ್ತಾಯಿದ್ದೀನಿ. ತುಂಬ ಹೊತ್ತೇನು ನಾನು ಫ್ರೈ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಟೈಮ್ ಆಗಿದೆ. ನಾನು ಹೇಳಿದ್ನಲ್ಲ ಇಟ್ಸ್ ಎ ಕ್ವಿಕ್ ರೆಸಿಪಿ ಅಂತ, ಹಾಗಾಗಿ 2 ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಹಾಕಿಬಿಟ್ಟು ಇವಾಗ ಇದಕ್ಕೊಂದು ಚಿಕ್ಕದಾಗಿ ಮಸಾಲ ರುಬ್ಕೊಳ್ಳೋಣ. ದಿಢೀರ್ ರೈಸ್ ಬಾತ್ ಆದ್ರೂ ಸ್ವಲ್ಪ ಮಸಾಲೆ ಬೇಕಲ್ವ ಟೇಸ್ಟಿಗೆ, ಹಾಗಾಗಿ ಸಿಂಪಲಾಗಿ 1 ಚಕ್ಕೆ, 4 ಲವಂಗ, 1 ಏಲಕ್ಕಿ ಹಾಕಿಬಿಟ್ಟು ಇವಾಗ ಇದಕ್ಕೆ ದಿಸ್ ಈಸ್ ದ ಟ್ವಿಸ್ಟ್ ಫ್ರೆಂಡ್ಸ್. ಇದು ದೊಡ್ಡ ಪತ್ರೆ, ನಾನು ಹೇಳಿದ್ದೀನಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮನೆ ಹತ್ರನೂ ಬಿಡುತ್ತೆ ಅಂತ. ಇದು ತುಂಬ ಆಯುರ್ವೇದಿಕ್ ಗುಣಗಳನ್ನು ಹೊಂದಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಪಲಾವಿಗೆ, ಚಿತ್ರಾನ್ನಕ್ಕೆ, ಚಟ್ನಿಗೆ ಇದನ್ನು ಹಾಕ್ತಾಯಿರ್ತೀನಿ ಅವಾಗವಾಗ ಫ್ರೆಂಡ್ಸ್. ಗೊತ್ತೇ ಆಗಲ್ಲ ನೀವು ಹಾಕಿದ್ದೀರಾ ಅಂತ, ಸಖತ್ತು ಒಂಥರ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಒಂದು ಸಲ ಹಾಕಿ ನಿಮ್ಮ ಮನೆ ಹತ್ರ ಇದ್ದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿಕಾಯಿ
ಮಸಾಲೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ದೊಡ್ಡ ಪತ್ರೆ ಯಥೇಚ್ಛವಾಗಿ ಒಂದು 8ರಿಂದ 10 ದೊಡ್ಡ ಪತ್ರೆನ ಹಾಕಿಬಿಟ್ಟು ನಾನಿಲ್ಲಿ ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಲೈಟಾಗಿ ಬರುತ್ತೆ ಫ್ರೆಂಡ್ಸ್ ಗ್ರೀನ್ ಕಲರು. ನಾನು ತೋರಿಸಿದಂತಹ ಗ್ರೀನ್ ಪಲಾವು ಅದು ಕಂಪ್ಲೀಟ್ ಗ್ರೀನ್ ಬರುತ್ತೆ, ಯಾಕಂದರೆ ನಾವು ಅದಕ್ಕೆ ಪಾಲಕ್ ಹಾಕಿರ್ತೀವಿ. ಹಾಗಾಗಿ ಇದು ಲೈಟ್ ಗ್ರೀನಿಶ್ ಬರುತ್ತೆ, ಬಟ್ ಟೇಸ್ಟ್ ಅಂತೂ ಯಮ್ಮಿಯಾಗಿರುತ್ತೆ. ಪ್ಲೀಸ್ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಮಾಡಿ. ಇದಕ್ಕೆ ನಾನು ಈಗ ಗ್ರೀನ್ ಪೇಸ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಬಿಸಿನೀರನ್ನು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಉಪ್ಪೆಲ್ಲ ನೋಡಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಇವಾಗ ಆಲ್ರೆಡಿ ರೈಸ್ ಹಾಕಿದ್ದೀನಿ, ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ರೈಸ್ ಹಾಕಿ ಕುಕ್ಕರ್ ಮುಚ್ಚಿ 2 ವಿಜಲ್ ತೊಗೊಂಡ್ರೆ ಪಟ್ಟ ಅಂತ ನಮ್ಮದು ರೈಸ್ ಬಾತು ರೆಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಬಿಲ್ಲೆಗಳನ್ನು ಅಂದರೆ ನಾನು ಹೇಳ್ತೀನಲ್ಲ, ನಾವು ಮಾಮೂಲು ಚಪಾತಿಗೆ ಮಾಡ್ಕೋತೀವಲ್ಲ ಆ ರೀತಿ ತೊಗೋಬಾರ್ದು ಬನ್ಸ್ಗೆ, ಯಾಕಂದರೆ ಅದು ಫರ್ಮೆಂಟ್ ಆಗಿರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆ ಹಚ್ಚಿದ್ದೀನಿ ನಾನು, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ತೊಗೋಬೇಕು ಬಿಲ್ಲೆಗಳನ್ನ. ನೋಡಿ ಎಷ್ಟು ಚೆನ್ನಾಗಿ ಜಾಲಿ ಬಂದಿದೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಬನ್ಸ್. ಈ ರೀತಿ ನಾವು ತೊಗೋಬೇಕು ಬಿಲ್ಲೆಗಳನ್ನ. ಕ್ಲೋಸಪ್ಪಲ್ಲಿ ನೋಡ್ಕೊಳ್ಳಿ, ಈ ರೀತಿ ನಾವು ಬಿಲ್ಲೆಗಳನ್ನ ಎಲ್ಲ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೋಡಿ, ನಾನು ಸೈಜ್ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ಎಷ್ಟು ಸ್ಮೂತ್ ಇದೆ ಅಂದರೆ ಐ ಕ್ಯಾನ್ ಫೀಲ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನನಗೆ ಗೊತ್ತಾಗ್ಬಿಟ್ಟು. ಸಖತ್ತಾಗಿ ಬರುತ್ತೆ ಬನ್ಸ್ ಅಂತ ನಾನು ಇವಾಗಲೇ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಗಳು ಗಂಜಿ ಕುಡಿತಾ ಇದ್ದಾಳೆ, ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾರೆ. ಸೊ ಇವಾಗ ಯೂಶ್ವಲಿ ಯಾವಾಗಲೂ ತಿಂಡಿ ತಿಂದ್ಬಿಟ್ಟು ಗಂಜಿ ಕುಡಿಸ್ತಾ ಇದ್ದೆ, ಹೇಳ್ತಾ ಇದ್ದೆ ಗಂಜಿ ಕುಡಿಯೋದಕ್ಕೆ. ಬಟ್ ಇವತ್ತು ಬನ್ಸ್ ಆಗಿರೋದ್ರಿಂದ ಅದು ಆಯಿಲ್ ಐಟಮ್ ಅಲ್ವಾ, ಹಾಗಾಗಿ ಮೊದಲೇ ಗಂಜಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಫಿಲ್ ಆಗಿರಲಿ, ಸ್ವಲ್ಪ ಕಡಿಮೆ ತಿನ್ನಲಿ, ಬನ್ಸ್ ಎಣ್ಣೆ ಐಟಮ್ ಅಲ್ವಾ. ಹಾಗಾಗಿ ನೋಡಿ, ಇವಾಗ ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಯಾವ ರೀತಿ ಲಟ್ಸೋದು ಅಂತ ನೋಡಿ ಫ್ರೆಂಡ್ಸ್. ಇದಕ್ಕೆ ಹಿಟ್ಟು ಹಾಕೋಬಾರ್ದು, ಜಸ್ಟ್ ಈ ರೀತಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಅಂದರೆ ಸ್ಮೂತಾಗಿ ಅಂದರೆ ಸಾಕು ಫ್ರೆಂಡ್ಸ್. ಪ್ರೆಷರ್ ಹಾಕೋದೇ ಬೇಡ. ನೀವು ನೋಡ್ತಿರ್ಬೋದು, ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕಿದ್ರೆ ಸಾಕು. ಎಷ್ಟು ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ ಅಂತ. ಒಂಥರ ಈ ಬಿಳಿ ಹೋಳಿಗೆ, ತೊಟ್ಟೊಳಗೆ ಎಣ್ಣೆ ಹೋಳಿಗೆ ಮಾಡ್ದಂಗೆ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ, ಬಾಕ್ಸಿಗೆ ತೊಗೊಂಡೋಗಲ್ಲ. ನಮ್ಮ ಮನೆಯವರು ನಾವು ಆಮೇಲೆ ಬಿಸಿದು ಮಾಡ್ಕೊಂಡು ತಿಂದ್ರಾಯ್ತು, ಮಕ್ಕಳು ಕಳಿಸ್ಬಿಟ್ಟು ಇವಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದು ಬಿಸಿ ತಿನ್ನಬೇಕು. ಹಾಗಾಗಿ ಜಸ್ಟ್ ಮಕ್ಕಳಿಗೆ ಇವಾಗ ಇಬ್ಬರು 2 ತಿಂದು ಹೋಗ್ತಾರೆ. 2 ತಿಂದು ಹೋಗ್ತಾರೆ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್ ಅವ್ರು. ಬಟ್ ಅವ್ರು ತಿಂದಿದ್ದೆ 2, ಅವಳೊಂದು ಇವಳೊಂದು ತಿಂದು ಅಷ್ಟೇ. ಅವ್ರ ಪಪ್ಪ ತಿನ್ನಿಸಿದ್ರು, ಹಾಗಾಗಿ ಒಂದೊಂದು ತಿಂದೋದ್ರು. ಮಮ್ಮಿ ಸಂಜೆ ಬಂದು ತಿಂತೀವಿ ಅಂದ್ಬಿಟ್ಟು. ನೋಡಿ, ತಿಕ್ನೆಸ್ ಇಷ್ಟು ದಪ್ಪ ಇರಲೇಬೇಕು. ತುಂಬ ತಿನ್ನಾಗಿ ಉದ್ದಿದ್ರೆ, ಪೂರಿ ಉದ್ದಿದಂಗೆ ಉದ್ದಿದ್ರೆ ಇದು ಬನ್ಸು ಜಾಲಿ ಥರ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಬಿಲ್ಲೆ ತೊಗೊಂಡಿದ್ದೀನಿ. ನೋಡಿ, ನಾನು ತೋರಿಸ್ತೀನಿ ಎಷ್ಟು ಸ್ಮೂತ್ ಇದೆ ಅಂದರೆ ಫ್ರೆಂಡ್ಸ್. ಪ್ಲೀಸ್ ಒಂದ್ಸಲ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಸಲ ಮಾಡಿ ಬನ್ಸು ಮಕ್ಕಳಿಗೆ, ಮನೆಯವ್ರಿಗೆ ಟೇಸ್ಟ್ ಮಾಡಿಸಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಥರ ತಿಂದು ಬೇಜಾರಾದಾಗ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ. ಅವ್ರಿಗೂ ಹೋಟೆಲ್ ಫುಡ್ಡನ್ನು ಮರ್ತೇ ಬಿಡ್ತಾರೆ, ನಮ್ಮ ಮಮ್ಮಿ ಎಷ್ಟು ಒಳ್ಳೊಳ್ಳೆ ಡಿಶಸ್ ಮಾಡ್ತಾರೆ ಅಂತ. ಹಾಗಾಗಿ ಪ್ಲೀಸ್ ಟೈಮ್ ಮಾಡಿಕೊಂಡು ಮಕ್ಕಳಿಗೆ ಈ ಥರ ಡಿಶಸ್ ಎಲ್ಲ ಮಾಡಿಕೊಡಿ. ಎಲ್ಲ ಚಾನಲಲ್ಲೂ ಹಾಕಿರ್ತಾರೆ, ಬಟ್ ಕೆಲವೊಬ್ಬರು ಫಾಲೋವರ್ಸು ನೋಡಿರಲ್ವಲ್ಲ. ಹಾಗಾಗಿ ನನ್ನ ಫಾಲೋವರ್ಸ್ಗೋಸ್ಕರ, ನನ್ನ ಏನು ವಿಡಿಯೋ ನೋಡ್ತಿರಲ್ಲ ಅವ್ರಿಗೋಸ್ಕರ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಹಾಗಾಗಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದು ಹುಬ್ಬಲ್ಲ. ಹಾಗಾಗಿ ನಾನು ಎಣ್ಣೆನ ಚೆನ್ನಾಗಿ ಕಾಸಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟು. ಇವಾಗ ನಾನು ಫ್ರೈ ಮಾಡ್ತಿದ್ದೀನಿ. ನೋಡಿ ಯಾವ ರೀತಿ ಫ್ರೈ ಮಾಡ್ತಿದ್ದೀನಿ ಅಂತ. ಜಸ್ಟ್ ಅದನ್ನು ಪ್ರೆಸ್ ಮಾಡೋದೇ ಬೇಡ, ಜಸ್ಟ್ ಸುಮ್ಮನೆ ಆಯಿಲಲ್ಲಿ ಡಿಪ್ ಮಾಡಿದರೆ ಸಾಕು. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಆ್ಯಕ್ಚುಲಿ ದ ಪರ್ಫೆಕ್ಟ್ ಬನ್ಸ್ ಅಂದರೆ ಇದೆ ಫ್ರೆಂಡ್ಸ್. ಯಾರಾದರೂ ಹೋಟೆಲಲ್ಲಿ ತಿಂದಿದ್ರೆ, ಟೂರ್ ಹೋದಾಗ, ಹೊರಗಡೆ ಹೋದಾಗ, ಶಿವಮೊಗ್ಗ, ದಾವಣಗೆರೆ ಸೈಡ್ ಹೋದಾಗ ತಿಂದಿದ್ರೆ ಗೊತ್ತಿರುತ್ತೆ. ದಿಸ್ ಈಸ್ ದ ಪರ್ಫೆಕ್ಟ್ ಅಥೆಂಟಿಕ್ ಬನ್ಸ್, ಬಟ್ ಮೇಡ್ ಇನ್ ಪ್ಯೂರ್ ವೀಟ್ ಫ್ಲೋರ್. ಸ್ವಲ್ಪನೂ ನಾನು ಮೈದಾ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈವನ್ ಗೋಧಿ ಹಿಟ್ಟಲ್ಲೂ ಇಷ್ಟು ಚೆನ್ನಾಗಿ ನಾವು ಬನ್ಸ್ ಮಾಡ್ಬೋದು ಅಂದರೆ ಇಮೇಜ್ ಮಾಡಿ ನಮ್ಮ ಕುಕ್ಕಿಂಗ್ ಸ್ಟೈಲ್ ಹೆಂಗಿದೆ ಅಂತ. ಸೊ ನೋಡಿ, ಒಂದು ಫ್ರೈ ಆಯಿತು. ನಾನು ಓಪನ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ಬಿಸಿ ಇದೆ. ಸೊ ಈಗ ಇನ್ನೊಂದು ಫ್ರೈ ಮಾಡ್ತಿದ್ದೀನಿ. ಸೊ 2 ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಸರ್ವ್ ಮಾಡಿ, ಮತ್ತೆ 2 ನಾನು ಅವ್ರಿಗೆ ಫ್ರೈ ಮಾಡಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ. ಪ್ರತಿಯೊಂದು ಬನ್ಸು ಫ್ರೆಂಡ್ಸ್ ನೋಡಿ, ಬನ್ ಥರ, ಅದಕ್ಕೆ ಬನ್ಸ್ ಅಂತಾರೆ ಅಂತ ನನ್ನ ಅಭಿಪ್ರಾಯ. ಸಖತ್ತಾಗಿದೆ ಫ್ರೆಂಡ್ಸ್. ಇದು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಆ್ಯಕ್ಚುಲಿ ಪ್ರತಿಯೊಂದು ಡಿಶ್ಶು ನನಗೆ ಹಂಗೆ ಅನಿಸುತ್ತೆ. ನಾನು ಮಾಡಬೇಕಾದ್ರೆ ಆ ಶೂಟ್ ಮಾಡ್ಕೊಳ್ಳೋ ಗಡಿಬಿಡಿಲಿ, ಮಕ್ಕಳಿಗೆ ಸರ್ವ್ ಮಾಡೋ ಗಡಿಬಿಡಿಲಿ ರಿಯಲ್ ಟೇಸ್ಟನ್ನು ನಾನು ಎಂಜಾಯೇ ಮಾಡೋದಿಲ್ಲ. ವಾಯ್ಸ್ ಓವರ್ ಒಂದು 2 ದಿನ ಆದಮೇಲೆ ಕೊಡ್ತಿರ್ತೀನಲ್ವ, ಅಪ್ಲೋಡ್ ಮಾಡೋಣ ಅಂತ, ಆವಾಗ ಬಾಯಲ್ಲಿ ನೀರು ಬರ್ತಿರುತ್ತೆ. ಹೌದಾ, ನಾನು ಇಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡಿದ್ದೀನ, ಇಷ್ಟು ಟೇಸ್ಟ್ ಇರುತ್ತಾ ಅಂತ ಅನಿಸುತ್ತೆ. ನೋಡಿ, ಇವಾಗ 2 ಬನ್ಸ್ ನಾನು ಫ್ರೈ ಮಾಡಿ ಈಗ ಸರ್ವ್ ಮಾಡಿದ್ದೀನಿ.
ಜಸ್ಟ್ ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಯಪ್ಪಾ ಹೆಂಗೆ ಹೊಗೆ ಬರ್ತಿದೆ ನೋಡಿ, ಆ ಬಿಸಿದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜಾಲಿ ಜಾಲಿ ಥರ ಇದೆ ಅಂತ. ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇಷ್ಟು ಹೊಗಳ್ತಾ ಇದ್ದೀನಿ ಅನ್ಕೋಬೇಡಿ, ಸಖತ್ತಾಗಿತ್ತು. ಜಾಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ಅಂತ. ನಿಜವಾಗ್ಲೂ ಪ್ಲೀಸ್ 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 ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇದೆಲ್ಲ ರೆಸಿಪಿಗಳು ನನ್ನ ಮೈಂಡಲ್ಲಿ ನಿಮಗೆ ತೋರಿಸ್ಬೇಕು ಅಂತಲೂ ಮಾಡ್ತೀನಿ, ಅದೇ ರೀತಿ ಮಕ್ಕಳಿಗೂ ನಾನು ಮಾಡಿಕೊಡ್ತೀನಿ ಅಂತ ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡಿ ಅವ್ರ ಪಪ್ಪ ತಿನ್ನಿಸ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬ ಇಷ್ಟ ಅವ್ರ ಪಪ್ಪನ ಹತ್ರ ತಿಂಡಿ ತಿನ್ನಿಸ್ಕೊಳ್ಳೋದು. ಯೂಶ್ವಲಿ ಯಾವಾಗಲೂ ಅವ್ರ ಪಪ್ಪನೇ ತಿನ್ನಿಸೋದು, ಅವ್ರು ಇಲ್ದಾಗ ಬ್ಯುಸಿ ಇದ್ದಾಗ ಅಷ್ಟೇ ಅವ್ರು ತಿಂಡಿ ತಿನ್ನೋದು. ನೋಡಿ ಇನ್ನೊಂದು ಸರ್ವ್ ಮಾಡಿದ್ದೀನಿ, ತಿನ್ನಿಸ್ತಾ ಇದ್ದಾರೆ ಇಬ್ಬರಿಗೂ. ಫ್ರೆಂಡ್ಸ್ ಇದೆ ಅಲ್ವಾ ಪ್ರೀತಿ ಅಂತಂದರೆ. ನೋಡಿ ಇಲ್ಲಿ ರೈಸ್ ಬಾತ್ ಸತ ಆಗಿತ್ತು, ನಮ್ಮ ಮನೆಯವ್ರ ಮಕ್ಳಿಗೆ ತಿನ್ನಿಸ್ತಾ ಇದ್ರಲ್ವ, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಹೊಳಗಡೆ ಬಂದೆ. ಬಿಕಾಸ್ ಇನ್ 5 ಮಿನಿಟ್ಸ್ ಇತ್ತು, ನಾನು ಲಂಚ್ ಪ್ಯಾಕ್ ಮಾಡಬೇಕಿತ್ತು. ಹಾಗಾಗಿ ನೋಡಿ ಫ್ರೆಂಡ್ಸ್, ದಿಢೀರ್ ರೈಸ್ ಬಾತ್ ಅಂತ ಕರಿತಿರೋ, ಕ್ವಿಕ್ ರೈಸ್ ಅಂತ ಕರಿತಿರೋ, ಟೇಸ್ಟಿ ರೈಸ್ ಅಂತ ಕರಿತಿರೋ, ಬಟ್ ನೋಡೋಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆಯೋ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನನ್ನ ಕುಕ್ಕಿಂಗ್ ಮೇಲೆ ನನಗೇ ತುಂಬ ಪ್ರೌಡು ಫ್ರೆಂಡ್ಸ್. ಯಾಕಂದರೆ ಐ ರಿಯಲಿ ಕುಕ್ ವೆಲ್ ಅಂತ ನನಗೆ ತುಂಬ ಜನನೂ ಹೇಳಿದ್ದಾರೆ, ನಮ್ಮ ಮಕ್ಕಳೂ ಹೇಳ್ತಿರ್ತಾರೆ, ನಮ್ಮ ಮಕ್ಕಳು ಸ್ಕೂಲಲ್ಲೂ ಹೇಳ್ತಿರ್ತಾರೆ ನಿಮ್ಮ ಮಮ್ಮಿ ತುಂಬ ಚೆನ್ನಾಗೇ ಕುಕ್ ಮಾಡ್ತಾರೆ ಅಂತ. ಫ್ರೆಂಡ್ಸ್ ನನಗೊಂದು ಏನು ಗೊತ್ತಾ, ನಾವೇನು ಪ್ರಾಪರ್ಟಿ ಮಾಡಿದ್ದೀವೋ, ಏನು ಮಕ್ಳಿಗೆ ಕೊಟ್ಟಿದ್ದೀವೋ, ಅದು ಏನು ಅವ್ರು ಎಷ್ಟು ಇಟ್ಕೊತಾರೋ ನೆನಪಿಟ್ಕೊತಾರೋ ಗೊತ್ತಿಲ್ಲ, ಬಟ್ ನಾವು ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡಿ ಮಕ್ಳಿಗೆ ಬಡಿಸ್ತೀವಲ್ಲ, ಅದೇ ಕೊನೆಯವರೆಗೂ ಶಾಶ್ವತವಾಗಿ ಮಕ್ಕಳಲ್ಲಿ ನೆನಪಿರುವಂಥದ್ದು. ನಾವು ಎಷ್ಟು ವರ್ಷ ಇರ್ತೀವೋ, ಏನೇನು ಮೆಮೊರಿ ಕೊಟ್ಟೋಗ್ತೀವೋ ಗೊತ್ತಿಲ್ಲ, ಬಟ್ ಮನುಷ್ಯ ದುಡಿಯೋದೇ ಹೊಟ್ಟೆಗೋಸ್ಕರ. ಒಳ್ಳೊಳ್ಳೆ ಊಟ ಮಾಡಬೇಕು, ಖುಷಿಯಾಗಿ ಹೆಲ್ತಿಯಾಗಿ ಹ್ಯಾಪಿಯಾಗಿರಬೇಕು. ಸಮಸ್ಯೆಗಳೆಲ್ಲರಿಗೂ ಬರ್ತಾವೆ, ಎಲ್ಲರಿಗೂ ಸಮಸ್ಯೆಗಳಿದೆ ಇತ್ತೀಚೆಗೆ, ಬಟ್ ಅದರಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡಿ ನಾವು ಗಂಡಂಗೆ ಮಕ್ಕಳಿಗೆ ಬಡಿಸ್ತೀವಲ್ಲ, ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಬಿಕಾಸ್ ಇರುತ್ತೆ ಎಲ್ಲ ಏನಾದ್ರು ಒಂದು ಕಿರಿಕಿರಿ ಇದ್ದೇ ಇರುತ್ತೆ, ನಾನು ಯಾರ ಮನೇಲೂ ಇರಲ್ಲ ಅಂತ ಹೇಳಲ್ಲ, ಬಟ್ ಮೈ ಮೇನ್ ಇಂಟೆನ್ಷನ್ ಈಸ್ ಓನ್ಲಿ ಕುಕಿಂಗ್ ಆ್ಯಂಡ್ ಸರ್ವಿಂಗ್ ಎ ಹಾಟ್ ಹೆಲ್ತಿ ಟೇಸ್ಟಿ ಫುಡ್ ಟು ಮೈ ಫ್ಯಾಮಿಲಿ. ನೋಡಿ ನಾನೀಗ ಯಾವಾಗಲೂ ಹೇಳ್ತೀನಿ, ಬಿಸಿ ಇವತ್ತು ಮೊಸರು ಬಜ್ಜಿ ಮಾಡಿರಲಿಲ್ಲ, ಹಾಗಾಗಿ ತುಪ್ಪವನ್ನು ಒಂದು ಬಾಕ್ಸಿಗೆ ತುಪ್ಪ, ಇನ್ನೊಂದು ಬಾಕ್ಸಿಗೆ ಹಾಗೆ ಪ್ಲೈನಾಗಿ ಇಟ್ಟಿದ್ದೀನಿ, ಮಕ್ಕಳಿಗೆ ಸರ್ವ್ ಮಾಡಿಕೊಡ್ತಿದ್ದೀನಿ. ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಕೇಳ್ತಾರಂತೆ, 2 ಬಾಕ್ಸ್ ತರ್ತಿರಲ್ಲ ನೀವು, ನಿಜವಾಗ್ಲೂ ಫಿನಿಷ್ ಮಾಡೋಕ್ಕಾಗುತ್ತಾ, ತಿಂದುಬಿಡ್ತಿರಲ್ಲ 2 ಬಾಕ್ಸ್ ಇರೋದು ತಂದಿದ್ದು ಬಾಕ್ಸು ಅಂತ. ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ, ನಮ್ಮ ಮಕ್ಕಳು ನಿಜವಾಗ್ಲೂ ಈ 2 ಬಾಕ್ಸಲ್ಲಿ ಹಾಕಿರೋದನ್ನು ಖಾಲಿ ಮಾಡ್ಕೊಂಡು ಬರ್ತಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಸ್ವಲ್ಪ ನೋಡಿ ನಾನು ಹೇಳಿದ್ನಲ್ಲ ಇನ್ನೂ ಒಂದು ಬನ್ಸ್ ಬಿಟ್ಟಿದ್ದಾರೆ ಅಂತ, ಸೊ ಸ್ವಲ್ಪ ರೈಸ್ ಬಾತನ್ನು ಹಾಕಿದ್ದೆ ಟೇಸ್ಟ್ ಮಾಡೋಕ್ಕೆ, ಬಟ್ ಅವ್ರು ತಿನ್ನಲಿಲ್ಲ. ಸೊ ಇಲ್ಲಿ ಸ್ಕೂಲ್ ವ್ಯಾನ್ ಬಂತು ಫ್ರೆಂಡ್ಸ್, ಹಾಗಾಗಿ ಹೋಗ್ತಾ ಇದ್ದಾರೆ. ಯೂಶ್ವಲಿ ಗೊತ್ತು ನಮ್ಮ ಮಕ್ಕಳು ಪ್ರೈವೇಟ್ ಫ್ಯಾನ್ಗೆ ಹೋಗೋದು ಅಂತ. ಬನ್ಸ್ ಹೆಂಗಿದೆ ಪಪ್ಪು ಅಂತ ಕೇಳಿದೆ, ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಿದ್ದಾರೆ. ರೈಸ್ ಬಾತು ನಾನೇನು ಟೇಸ್ಟ್ ಮಾಡಲಿಲ್ಲ ಮಮ್ಮಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ನಮ್ಮ ಚೋಟು ಅಂದರೆ ಚೋಟುನೇ ಫ್ರೆಂಡ್ಸ್, ಇವಳನ್ನು ಕನ್ವಿನ್ಸ್ ಮಾಡೋದು ಊಟದ ವಿಷಯದಲ್ಲಿ ನನಗೆ ರಿಯಲಿ ನನಗೇ ಚಾಲೆಂಜ್ ಅನಿಸುತ್ತೆ. ನಮ್ಮ ಪಿಂಕು ಹಾಗಲ್ಲ ಪಾಪ, ಶಿ ವಿಲ್ ಅಡ್ಜಸ್ಟು, ಬಟ್ ನಮ್ಮ ಚೋಟು ಇದ್ದಾಳಲ್ಲ, ಶಿ ಈಸ್ ವೆರಿ ಸ್ಟ್ರಾಂಗ್, ಲೈಕ್ ಈ ಚಿಕ್ಕ ಚೋಟ್ ಮೆಣಸಿಕಾಯಿ ಇದ್ದಂಗೆ ಅವಳು ಒಪ್ಸೋದು ಸ್ವಲ್ಪ ಕಷ್ಟ ಫುಡ್ ವಿಷಯದಲ್ಲಿ. ಸೊ ಅವಳಿಗೋಸ್ಕರನೂ ನಾನು ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡ್ತಾ ಇರ್ತೀನಿ. ಅವಳು ಡಿಮ್ಯಾಂಡ್ ಲಿಸ್ಟಲ್ಲಿ ಇನ್ನೂ ತುಂಬ ಇದೆ, ಒಂದೊಂದೇ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಫ್ರೆಂಡ್ಸ್ ಕೆಲವೊಬ್ಬರು ನನಗೆ ಕೇಳ್ತಾರೆ, ನಮ್ಮ ಮಕ್ಕಳನ್ನ ಕೇಳ್ತಾರಂತೆ, ನಿಮ್ಮ ಮಮ್ಮಿಗೆ ಇಷ್ಟೊಂದು ಟೈಮ್ ಹೆಂಗೆ ಸಿಗುತ್ತೆ, ನಿಮ್ಮ ಮಮ್ಮಿ ವರ್ಕ್ ಮಾಡ್ತಿದ್ದಾರಾ, ಮನೇಲಿದ್ದಾರಾ ಅಂತ. ಫ್ರೆಂಡ್ಸ್ ಆ್ಯಕ್ಚುಲಿ ಐ ಆಮ್ ಎ ವರ್ಕಿಂಗ್ ಮಾಮ್, ಬಟ್ ಇವಾಗ ವೆಕೇಷನ್ ಇದೆ ನನಗೆ ಕಾಲೇಜು. ಸೊ ಹಾಗಾಗಿ ಸ್ವಲ್ಪ ನನಗೆ ಫ್ರೀಯಾಗಿ ಟೈಮ್ ಸಿಗ್ತಾಯಿದೆ ಅಷ್ಟೇ. ಬಟ್ ನಾನು ಕಾಲೇಜಿಗೆ ಹೋಗಬೇಕಾದ್ರೂ ನಾನು ಮೊದಲು ಯೂಟ್ಯೂಬ್ ಈಗೊಂದು 3 ಮಂತ್ಸಿಂದ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಆವಾಗೆಲ್ಲ ನನಗೆ ಕಾಲೇಜ್ ಇತ್ತು, ನಾನು 8 ಮನೆ ಬಿಡ್ತಾಯಿದ್ದೆ. ಬಟ್ ನನ್ನ ತಲೆಯಲ್ಲಿ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೋತಾ ಇದ್ದೆ, ಬೆಳಗ್ಗೆ ನಾನು ಏನು ಮಾಡಬೇಕು, ಶೂಟ್ ಮಾಡೋದು ಯಾವಾಗ ಮಾಡಬೇಕು, ಎಡಿಟ್ ಯಾವಾಗ ಮಾಡಬೇಕು ಅಂತ. ನಾನು ಬೆಳಗ್ಗೆ ಮಕ್ಕಳು ಹೋದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ. ಹಿಂದಿನ ದಿನದ್ದು ಆಲ್ರೆಡಿ ವೀಡಿಯೋ ರೆಡಿ ಇರುತ್ತೆ, ಅದನ್ನು ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಒಂದು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಹಂಗೆ ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಐ ಜಸ್ಟ್ ಸಾರ್ಟ್ ಔಟ್ ಮೈ ಟೈಮ್, ಯಾವಾಗ ಏನು ಮಾಡಬೇಕು ಅಂತ ಅಷ್ಟೇ ಫ್ರೆಂಡ್ಸ್. ಮನಸ್ಸು ಮಾಡಿದರೆ ಎಲ್ಲರೂ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇದು ಬನ್ಸ್ ಮಾಡಿದ್ನ ಅವತ್ತಿನ ಸಂಜೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ, ಮ್ಯಾಂಗೋ ವೆನಿಲಾ ಮಿಲ್ಕ್ ಶೇಕ್ ಮಾಡಿದ್ದೆ. ಆ್ಯಕ್ಚುಲಿ ಮ್ಯಾಂಗೋ ಮಸ್ತಾನಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಸ್ವಲ್ಪ ಅದು ಚೇಂಜ್ ಆಗಿಬಿಡ್ತು ರೆಸಿಪಿ. ಇದ್ರ ರೆಸಿಪಿನೂ ನಾನು ಶೂಟ್ ಮಾಡಿದ್ದೀನಿ, ಇನ್ನೊಂದು ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಐ ಜಸ್ಟ್ ರಿಮೂವ್ ಇಟ್. ಸೊ ನೋಡಿ ಇಲ್ಲಿ ಆಲ್ರೆಡಿ ಪಿಂಕು ಕುಡ್ದಿದ್ದಾರೆ, ಹಿಮ ಕುಡಿತಾ ಇದ್ದಾಳೆ, ಸ್ವಲ್ಪ ಲೇಟ್ ಆಗಿತ್ತು ಈವ್ನಿಂಗು ಎದ್ದುಬಿಟ್ಟು. ಸೊ ಅವತ್ತು ಸಂಜೆ ನಾನು ಡಿಶ್ ವಾಷರ್ಗೆ ಪಾತ್ರೆಗಳನ್ನೆಲ್ಲ ಹಾಕಿದ್ದೆ, ಬಿಕಾಸ್ ಮಾರ್ನಿಂಗಿಂದ ಸ್ವಲ್ಪ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಂತ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ವಾಶ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಎಲ್ಲ ಡಂಪ್ ಮಾಡಿಬಿಟ್ಟಿದ್ದೆ.
ಅದಕ್ಕೆ ಡಿಶ್ ವಾಷರ್ಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಮ್ಯಾಮ್ ನಿಮ್ಮ ಡಿಶ್ ವಾಷರ್ ಯಾವ ರೀತಿ ವಾಶ್ ಆಗುತ್ತೆ, ನಮ್ಮದು ಡಿಶ್ ವಾಷರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಅಂತ. ಹಾಗಾಗಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನಿಲ್ಲ ಫ್ರೆಂಡ್ಸು, ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಡಿಶ್ ವಾಷರಲ್ಲಿ ಸ್ವಲ್ಪ ಈ ಸೆಟ್ಟಿಂಗ್ಸ್ ಮಾಡೋದು, ಅದನ್ನು ಸ್ವಲ್ಪ ಅಡ್ಜಸ್ಟ್ ಆಗೋದು ರುಟೀನ್ ಅಷ್ಟೇ. ಅದನ್ನು ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಡಿಶ್ ವಾಷರ್ದೇನು ಪ್ರಾಬ್ಲಮ್ ಇಲ್ಲ. ಯೂಶ್ವಲಿ ನಾನು ಡೈಲಿ ಯೂಸ್ ಮಾಡಲ್ಲ, ನನಗೆ ಯಾವತ್ತೂ ತುಂಬ ಹೆವಿ ಅನಿಸುತ್ತೆ ವರ್ಕು, ನನಗೆ ಇವತ್ತು ತೊಳೆಯೋಕ್ಕೆ ಮೂಡಿಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ವಾಶ್ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಇಟ್ಸ್ ಎ ಕೈಂಡ್ ಆಫ್ ಹೆಲ್ಪಿಂಗ್ ಹ್ಯಾಂಡ್ ನನಗೆ ಅಷ್ಟೇ ಫ್ರೆಂಡ್ಸ್. ಇದನ್ನು ಡೈಲಿ ನಾನೇನು ಯೂಸ್ ಮಾಡಲ್ಲ, ಬಟ್ ನಾನು ತೊಗೊಂಡಾಗ ಕಾಲು ನೋವು ಅಂತ ತೊಗೊಂಡಾಗ ರೆಗ್ಯುಲರಾಗಿ ನಾನು ಒಂದು 2 to 3 ಮಂತ್ಸ್ ಯೂಸ್ ಮಾಡಿದ್ದೀನಿ. ನಿಜವಾಗ್ಲೂ ಥ್ಯಾಂಕ್ಸ್ ಡಿಶ್ ವಾಷರ್ IFB, ಯು ಸೇವ್ಡ್ ಮೀ ದಟ್ ಟೈಮ್ ಒಂದು 3 ಮಂತ್ಸ್ ಅಂತ ನಾನು ನನ್ನ IFBಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಲ್ರೆಡಿ ನಾನು ಇವಾಗ ಸೆಟ್ಟಿಂಗ್ಸ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹೆವಿ ಪಾತ್ರೆಗಳಿರೋದ್ರಿಂದ ಬೆಳಗ್ಗೆಯಿಂದ ಸಿಂಕಲ್ಲಿ ಇತ್ತಲ್ವ, ಹಾಗಾಗಿ ನಾನು ಐಜಿನ್ ವಾಶ್ಗೆ ಕೊಡ್ತಾ ಇದ್ದೀನಿ. ಸೊ ಐಜಿನ್ ವಾಶ್ಗೆ ಕೊಟ್ಟಾಗ ಇದು ಮಿನಿಮಮ್ 2 ಅವರ್ಸ್ ತೊಗೊಂಡುತ್ತೆ. ನಾನು ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಆನ್ ಮಾಡಿದ್ದೀನಿ. ಸೊ ನಾನು ಪ್ರೋಗ್ರಾಮ್ ಇವಾಗ ಹೈಜಿನ್ ವಾಶ್ಗೆ ಇಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೊ ನೋಡಿ, ಇದು ಐಜಿನ್ ವಾಶು 2 hours 7 minutes ತೊಗೊಂಡಿದೆ. ಸೊ ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಿದರೆ ಎಕ್ಸಾಕ್ಟ್ 2 hours 7 minutes ಆದ ತಕ್ಷಣ ಸೊ ಕಂಪ್ಲೀಟಾಗಿ ನಿಮ್ಮ ಡಿಶಸ್ ಎಲ್ಲ ನೀಟಾಗಿ ವಾಶ್ ಆಗಿ, ಸೊ ಹೈಜಿನ್ ವಾಶ್ ಆಗಿ ವಿತ್ ಸ್ಟೀಮ್ ಆಗಿ ಡ್ರೈ ಆಗಿ ಹೊರಗಡೆ ಬರುತ್ತೆ. ಸೊ ನೋಡಿ, ಬಿಫೋರ್ ಕ್ಲಿಪ್ಪಿಂಗ್ಸ್ ಆಫ್ಟರ್ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ 2 hours ಸೈಕಲ್ ಆದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ತೋರಿಸ್ತಾ ಇದ್ದೀನಿ. ಸೊ ಸ್ಟೀಮ್ ಬರ್ತಾ ಇದೆ ನೋಡಿ, ಸ್ಟೀಮ್ ಎಲ್ಲ ಎಸ್ಕೇಪ್ ಆಗಬೇಕದು, ತುಂಬ ಬಿಸಿ ಗಾಳಿ ಇರುತ್ತೆ. ಯಾಕಂದರೆ ನಾನು ಇಮ್ಮಿಡಿಯೇಟಾಗಿ ಸೈಕಲ್ ಮುಗಿದ ತಕ್ಷಣವೇ ನಾನು ನಿಮಗೆ ಅಂತ ಈ ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಾವು ಈ ರೀತಿ ಏನು ಉಲ್ಟಾ ಇಟ್ಟಿರ್ತೀವಲ್ಲ, ಈ ಮಿಕ್ಸಿ ಜಾರ್ಗಳ ಮೇಲೆ ಈ ರೀತಿ ನೀರು ನಿಂತಿರುತ್ತೆ. ಸೊ ಅದನ್ನು ನೀವು ರಿಮೂವ್ ಮಾಡಿಬಿಟ್ಟು ತೆಗೆದ್ರೆ ಮುಗೀತು ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ಚಕ ಚಕ ಅಂತ ನೋಡಿ. ಫಿಲ್ಟರ್ ಆಗಿರ್ಬೋದು, ತಟ್ಟೆಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋ ವರೀಸ್. ನಿಮಗೇನಾದರೂ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ಜಾಗ ಇದ್ದರೆ, ಅದಕ್ಕೆಲ್ಲ ಸೆಟ್ಟಿಂಗ್ಸ್ ಇದ್ದರೆ, ನಿಮ್ಮಲ್ಲಿ ಆ ಬಡ್ಜೆಟ್ ಇದ್ದರೆ, ನಿಮಗೆ ಆ ಪ್ಯಾಷನ್ ಇದ್ದರೆ, ನೀವು ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ನೋ ಪ್ರಾಬ್ಲಮ್. ಇದು ಅವತ್ತಿನ ಸಂಜೆನೆ ಕಂಪ್ಲೀಟ್. ಇವತ್ತು ಏನು ವಿಡಿಯೋ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಇದು ಥರ್ಸ್ಡೇ ವ್ಲಾಗು. ಥರ್ಸ್ಡೇ ಅಂದರೆ ನಾನು ಇವತ್ತು ಫ್ರೈಡೇ ಅಪ್ಲೋಡ್ ಮಾಡ್ತಿದ್ದೀನಲ್ವ, ಆದರೆ ಹಿಂದಿನ ದಿನದ ವ್ಲಾಗ್ ಇದು. ಸೊ ಇನ್ನು ಡಿನ್ನರ್ ಆಗಿಲ್ಲ, ಜ್ಯೂಸ್ ಕುಡಿದಿದ್ದೀನಿ. ಮಮ್ಮಿ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅಂದರು. ಆ್ಯಕ್ಚುಲಿ ನಾನು ಮೊಳಕೆ ಕಾಳು ಸಾಂಬಾರು, ಮುದ್ದೆ, ಅನ್ನ, ಬೆಂಡೆಕಾಯಿ ಚಟ್ನಿ ಎಲ್ಲ ಮಾಡಿದ್ವಿ. ಸೊ ಲೇಟಾಗಿ ಊಟ ಮಾಡ್ತೀವಿ ಮಮ್ಮಿ ಅಂತ ಅಂದಿದ್ದಕ್ಕೇ ಜಸ್ಟ್ ಅವರು ಸ್ಟಡಿ ಮಾಡ್ತಿದ್ರಲ್ವ, ಹೋಮ್ವರ್ಕ್ ಮಾಡ್ತಿದ್ರಲ್ಲ, ಆ ಕ್ಲಿಪ್ಪಂಗನ್ನು ಜಸ್ಟ್ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಇಮ್ಮಂದು ಸ್ಟಡಿ ಜಾಗ ಫ್ರೆಂಡ್ಸ್. ನನಗೆ ಮಕ್ಕಳು ಓದ್ಕೊಳ್ಳೋ ವಿಷಯದಲ್ಲಿ ನೋಡಿ, ಇದು 25th ನಾನು ಹೇಳಿದ್ನಲ್ಲ, June 25th ಥರ್ಸ್ಡೇ ಅವತ್ತು ನಾವು ಕಂಪ್ಲೀಟ್ ಅವತ್ತಿಂದು ವಿಡಿಯೋ ಇದು. ಮಧ್ಯೆ ಕೆಲವೊಂದು 2 ಆ್ಯಕ್ಟಿವಿಟೀಸ್ನ ನಾನು ಮಿಸ್ ಮಾಡಿದ್ದೀನಿ ಅಷ್ಟೇ, ಬಟ್ ಕಂಪ್ಲೀಟ್ ವ್ಲಾಗ್ ಇದು. ವಾಟಿಂಗ್ ಡೇಟ್ ಸ್ಕೂಲಲ್ಲಿ ಯಾರಿಗೆ ಹಾಕಿದ್ವಿ ಪಾಪ? ಅಕ್ಕ. ಯಾವುದಿದು? ರೈಸರ್ಸ್ ಏನು? ರೈಸರ್ಸ್. ಸ್ಪೋರ್ಟ್ಸ್ ಕ್ಯಾಪ್ಟನ್. Okay. Sports captain. Okay. You think she will win? Yeah. Why she have to win? She have to win. For what? My proud. You proud? You will become proud. She win. I will not become proud. She will become proud. You feel proud, no? If she win. Yeah. Yes or no? So you done campaign? Yeah. You hope your friends Put. cast a vote for your sister? Yes. Okay. If she win, what you will do? What you will? I don't know. What you will give to your friends? What will give to friends? Small gift. How you thank them? By giving? Already thanked them. By giving if chocolates. my sister won, I'll give you chocolate. Something else. Something else will give. Okay. All Stationery. the best. When the result will declare? When will be the result will declare? I think next week. Next week? They'll take next week? I think. Okay. All the best. Okay. If she win, we'll let know all our viewers. Yeah. Okay. Show thumbs up. Pinko, are you cleaning? I told you to sleep, no? Stop, baby. It's already time over. Pinko, stop it. What? Come this side. Wait. Show me your finger. You casted vote? Yes, Mommy. Okay. For which post did you nominated? I was nominated for the post of sports captain Captain, why? because I do well in sports and also I like sports and I like to play.
Okay. You think will you win? Do you think will you win? Believe in Oh. ourselves. Hope. Yes. Okay. What is the importance of participating? Is it for winning or learning? No. By participating, we can learn how will be election in real life, and we can't win easily. And what It is is the not very easy to win. I got to know from past 3 years I'm participating, so I got to know. This year also I'm trying. The competition is very important. Yes, participation is very Important rather than winning. yes. Okay. I wish you all the best. Thank you, mommy. Okay. Just keep trying. Yes, Today or tomorrow will be nice. Okay. Hope for best. Okay. Do your work. thank you. So carry on. Come, let's sleep because it's only 10. I guess 10:45. Okay. Tomorrow is holiday. Yeah, mama, Tomorrow 3 is days, why but tomorrow how is it will go there? why tomorrow is holiday? Muharram? Is it? So then tomorrow you can do your work. Let's stop. Okay. Let's stop it. Chalo. Yes. Okay. Keep it. It's already time is over. But Right. like this only keeping it not Yeah, good, yeah, that's yeah. why. Tomorrow you can do. No problem. Keep it. Stop it. I said. Say good night to everyone. Good night. If they're watching morning, it's good morning. Tell. Good morning. If you're watching morning. Good night. Night. If you're watching night. Good afternoon. If Good you're afternoon. watching If you are watching afternoon. afternoon. And keep subscribing. Take care. Bye. Yes. Tell. Please subscribe our channel if you don't do that. Yes. If you're not done till then. Yes. And please don't forget to like, share, And subscribe.